ಮಾಮಿಯವರೆಲ್ಲ ಇದು ಬಾಜಿಲು ಮಾಡ್ತಿದ್ದಾರೆ. ಎಲ್ಲರೂ ಸೇರಿಕೊಂಡು ಸೇಮೆ ದಂಟೆ ಮಾಡುವಾಗ ನನ್ನ ಮಾಮಿ ಇಲ್ಲಿ ಬಾಜಿಲು ಮಾಡ್ತಿದ್ದಾರೆ. ನನ್ನ ಅಜ್ಜಿ ಅಯ್ಯೇ ಈ ನಾಚಿಕೆ ಹಾಕುನು ಮೇರೆಗೆ ನನ್ನ ಮೇಲೆ ಇದ್ರ ಚಾರಲ್ಲಿ ಕೂತಿದ್ದೇನೆ ಇದು ಲೆಂಚಿಯಲ್ಲಿ. ಇಲ್ಲಿಂದ ಒಂದು ವ್ಯೂ ನೋಡಿ, ಗೈಸ್, ತೋಟದ ಸೂಪರ್ ಗೈಸ್. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನೀಗ ಎಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಕರೆಕ್ಟ್, ನಾನು ಹೋಗ್ತಿದ್ದೀನಿ ಮನೆಗೆ. ಸೊ ಇವತ್ತು ಥರ್ಸ್ಡೇ ಈವ್ನಿಂಗ್ ನಾನು ಮನೆಗೆ ಹೋಗ್ತಿದ್ದೀನಿ. ಪ್ಯಾಕ್ ಆಗಿದೆಲ್ಲ ಬ್ಯಾಗ್ ಎಲ್ಲ. ಏನಂದರೆ ಶುಕ್ರವಾರ ನಮ್ಮ ಮನೆಯಲ್ಲಿ ದರ್ಶನ ಇದೆ ದೈವದು. ಸೊ ಅದಕ್ಕಾಗಿ ನಾವು ಹೋಗ್ತಿರೋದು. ಸೊ ಪಂಜುರ್ಲಿಗುಳಿಯ ದೈವ ದರ್ಶನ ಇದೆ. ಸೊ ಬನ್ನಿ ಮನೆಗೆ ಹೋಗುವ. ಸೊ ಈಗ ಯಶವಂತಪುರಕ್ಕೆ ನಾನು ಇವತ್ತು ಬಸ್ಸಲ್ಲ, ಇವತ್ತು ಟ್ರೈನಲ್ಲಿ ಹೋಗ್ತಿದ್ದೀನಿ. ಸೊ ಬನ್ನಿ, ಟ್ರೈನ್ ಜರ್ನಿ ಹೇಗೆಲ್ಲ ಇದೆ, ಹಾಗೆ ನಮ್ಮ ದರ್ಶನ ಎಲ್ಲ ಹೇಗೆ ಆಗುತ್ತೆ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀನಿ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಒಂದು ಬ್ಯಾಂಗ್ಳೂರಿಂದ ಬಂದು ಬ್ಯಾಂಗ್ಳೂರಲ್ಲಿ ಇದ್ದು ಜಾಬ್ ಮಾಡ್ತಿರೋರಿಗೆ ಮನೆಗೆ ಹೋಗೋ ಒಂದು ಖುಷಿಯೇ ಬೇರೆ. ಅದೊಂದು ಹೇಳಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಎಲ್ಲ ಅಷ್ಟೇ, ಎಲ್ಲಿ ಬ್ಯಾಂಗ್ಳೂರು ಅಂತಲ್ಲ, ಎಲ್ಲಿ ಹೊರಗಡೆ ಎಲ್ಲಿ ಆದರೂ ವರ್ಕ್ ಹೋದವರೆಲ್ಲ ಒಂದ್ಸಲ ಮನೆ ಬರುವಂಥ ಖುಷಿ ಆಗ್ತದೆ. ಸೊ ಹಾಗೆ ನನಗೂ ಖುಷಿ. ಸೊ ಬನ್ನಿ ಹೋಗುವ. ನಮ್ಮ ಜೊತೆ ನೋಡಿ ಗಾಯ್ಸ್, ನಿಮ್ಮಲ್ಲಿ ಪೊಣ್ಣಿ ತುಲೆ ಮುಲ್ತುಲೆ ಗೈಸ್. ನಮ್ಮ ಜೊತೆ ಶ್ರವಣ್ ಬಾಯ್ ಇದೆ ಸರ್, ಶಗುನ್ ಬಾಯ್ ತುಂಬ ದಿವಸ ಆದಮೇಲೆ ಸಿಕ್ಕಿದ್ದು. ನಾನು ಅದು ಊರಿಗೆ ಹೋಗ್ತೇನೆ. ಅವನೇ ಗೈಸ್, ಯಶವಂತಪುರದಲ್ಲಿ ಒಂದು ಮಂಗಳೂರು ಮೀನು ಊಟ ಅಂತ ಇದೆ ಗೈಸ್. ಇಲ್ಲೊಂದು ಬಂದು ವಿಸಿಟ್ ಮಾಡಿ. ಇಲ್ಲಿ ಶಗುನ್ ಬಾಯ್ ಇದ್ದೇನೆ. ನಾವು ಮೀನು ಫಿಶ್ ಮಸಾಲ ಫ್ರೈ ಅಂತ ಹೇಳಿದ್ದೀವಿ, ಅವ್ರು ಮಾಡ್ತಿದ್ದಾರೆ ನೋಡಿ. ಇವತ್ತೀಗ ಊಟ ಬಂದೆ ಈಗ. ಸೊ ಈಗ ಊಟ ಆಗಿ ಹೊರಡೋದು. ಮಂಗಳೂರಲ್ಲಿ ಭಾರಿ ಬರ್ಸಂತೆ. ಕೊಡೆ ಇಲ್ಲ ಗಾಯ್ಸ್, ಸಂಡೇ ಕೊಂಡು ಹೋಗೋದು ಅಂತ. ಸೆಂಟ್ರಲ್ ನಾಳೆ ಸೆಂಟ್ರಲ್ ಜತ್ತದು. ಅಲ್ಲಿಂದ ಬಸ್ ಅಲ್ಲ, ಅಲ್ಲಿಂದ ರಿಕ್ಷಾ, ಅಲ್ಲಿಂದ ಮತ್ತೆ ರಿಕ್ಷಾ ಹತ್ತಿ ಎಲ್ಲಿ ಹೋಗೋದು, ಜ್ಯೋತಿಯಲ್ಲಿ ಹಿಡಿಯೋದು. ಜ್ಯೋತಿಯಿಂದ ಉಡುಪಿಗೆ ಡೈರೆಕ್ಟ್ ಬಸ್. ಉಡುಪಿ ಅಂದೆ, ಉಡುಪಿಗೆ ಹೋಗೋದು. ನನ್ನ ಫೋಟೋ ತೆಗ್ದಿದ್ದು ನೋಡಿ. ಹಾಂ, ವಾಂಟೆಡ್ ಈಗ ಆಗ್ತೇನೆ ನಿಂದು. ಹಾಂ ಹೇಳು ಸ್ಟೋರಿ. ರಾಜಾಜಿನಗರ ಎಲ್ಲಿ ಹೋಗಿದ್ದು? ಜಯನಗರ ಎಲ್ಲಿ ಹೋಗಿದ್ದ? ಹೌದು, ಗಾಡಿ ಸಂಖ್ಯೆ ಈಗ ಅವ್ರು ಇವನು ಮಾಹಿತಿ ಕೊಡ್ತಾರೆ ನೋಡಿ. ಮಾರ್ನಿಂಗ್ 6:15 ಆಗ್ತಾ ಬಂತು. ಈಗ ಸುಬ್ರಹ್ಮಣ್ಯ ಕ್ರಾಸ್ ಆಗಿದೆ ನಾನು. ಸೊ ಅದೇ ನಾನೀಗ ವ್ಯೂ ತೋರಿಸಿದ್ದೇನೆ. ನಾನು ಮಲಗಿದ್ದೆ, ಇಲ್ಲದ್ರೆ ನಿಮಗೆ ಬೇಗ ತೋರಿಸ್ತಿದ್ದೆ ವ್ಯೂ ಎಲ್ಲ. ನಿದ್ದೆ ಗಟ್ಟಿ. ಫೈನಲಿ ಮಂಗಳೂರಿಗೆ ಬಂದೆ ಗಾಯ್ಸ್. ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಇಲ್ಲಿಂದ ಮನೆಗೆ ಗೈಸ್. ಫೈನಲ್ ರೀಚ್ ಆದ ಗೈಸ್ ಮನೆಗೆ. ಪೆಗ್ಗು ನೋಡಿ, ಪೆಗ್ಗು ಗೈಸ್ ರೀಚ್ ಆಗಿದೆ ಫೈನಲಿ. ಈಗ ಫ್ರೆಶ್ ಆಗಿ ಮನೆಗೆ ಹೋಗ್ಬೇಕು. ಅಲ್ಲಿ ಕೆಲಸ ಎಲ್ಲ ಇದೆ ಮನೆಯಲ್ಲಿ. ಸೊ
ಸೊ ಬನ್ನಿ ನಾವು ಈಗ ಫ್ರೆಶ್ ಎಲ್ಲ ಆಗಿ ಅಲ್ಲಿಗೆ ಹೊರಡುವ. ಗೈಸ್ ಫ್ರೆಶ್ ಅಪ್ ಎಲ್ಲ ಅದೇ ಆಗ ತಿಂತೀನಿ. ನೀರು ದೋಸೆ ದಾಲ್ ಮತ್ತು ಚಹಾ. ಮತ್ತು ನಾನ್ ವೆಜ್ ಇಲ್ಲ ಇವತ್ತು, ಇಲ್ಲಾಂದರೆ ಬೆಳಗ್ಗೆ ಫಿಶ್ ಏನಾದರೂ ಮಾಡ್ತಿದ್ದಾರೆ, ಫಿಶ್ ಚಿಕನ್. ಇವತ್ತು ಹೋಗೋಕೆ ಅಲ್ಲಿ ಪೂಜೆ ಇದೆ, ನಮ್ಮದು ಸ್ವಲ್ಪ ಕೆಲಸ ಇದೆ, ದರ್ಶನ ಇದೆ, ನಾನು ಹೇಳಿದ್ದೆಲ್ಲ ದರ್ಶನ ಇದೆ. ಸೊ ಬನ್ನಿ ಚಹಾ ಕುಡಿದು ಬೆದ್ರಾಗ ಹೋಗುವ, ಮೂಡಬಿದ್ರೆಗೆ. ಅಲ್ಲಿ ಸ್ವಲ್ಪ ಇದು ಪೂಜೆ ಸಾಮಾನೆಲ್ಲ ತೊಗೊಳ್ಳಿಕ್ಕಿದೆ, ಅದು ತೊಗೊಂಡು ವಾಪಸ್ ಅಲ್ಲಿ ಮನೆಗೆ ಹೋಗುವ. ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ದಲ್ಲ ತಂಬಳ ದಿವಸ, ಇಲ್ಲೇ ಹೋಗೋದು ಇವತ್ತು ವಾಪಸ್. ಗೈಸ್ ಬ್ಯಾಕ್ ಟು ಟರ್ಪಲ್ ಗೈಸ್. ಟರ್ಪಲ್ ಹಾಕಿ ತುಂಬ ಸಮಯ ಆಯಿತು, 1 ವರ್ಷ ಆಯಿತು. 1 ವರ್ಷ ಮುಂಚೆ ಹಾಕಿ ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ದು. ಈ ಸಲ ಇಲ್ಲಿ ಬಂದು 1 ವರ್ಷ ಆದಮೇಲೆ ವಾಪಸ್ ಟ್ರಿಪ್ ಪ್ಲಾಸ್ಟಿಕ್. ಸೊ ಬನ್ನಿ ಈಗ ಮೂಡಬಿದ್ರೆಗೆ ಹೋಗುವ ನಾವು. ಮೂಡಬಿದ್ರೆಯಿಂದ ಸ್ವಲ್ಪ ಎಲ್ಲ ತರಲಿಕ್ಕಿದೆ. ಸೊ ಪ್ಲಾಸ್ಟಿಕ್ ಹಾಕ್ಕೊಂಡು ಬಂದ್ವಿ. ಇಲ್ಲೊಂದು ಮಲ್ಲಿಗೆ ಮಾಡ್ತಾರೆ ಇಲ್ಲಿ ಮನೆಯಲ್ಲಿ ಒಂದು, ಅದಕ್ಕೆ ಬಂದಿತ್ತು ಇಲ್ಲಿ ಮಲ್ಲಿಗೆ ಎಲ್ಲ ಮಾಡ್ತಾರೆ ಮನೆಯಲ್ಲಿ. ಅದು ಕೃಷ್ಣ ಅವರು ಒಂದು, ಸೊ ಅವ್ರದ್ದು ಮನೆ ಇದು, ಅಲ್ಲಿ ಮಲ್ಲಿಗೆಲ್ಲ ಮಾಡ್ತಾರೆ, ಅದಕ್ಕೆ ಬಂದಿತ್ತು ಇಲ್ಲಿ. ನಮ್ಮದು ಇಲ್ಲಿ ಅಂಬಾರಿ, ಇದರಿಂದ ಹೋಗೋದು ಈಗ. ನೋಡಿ ಗೈಸ್ ಎಷ್ಟು ಚಂದ ಊರು ನಮ್ಮದು. ಗೈಸ್ ಮೂಡಬಿದ್ರೆ, ನಮ್ಮ ಮೂಡಬಿದ್ರೆ ಗೈಸ್, ಮೂಡಬಿದ್ರೆ. ಸೊ ಗೈಸ್ ಈಗ ನಾವು ಒಂದು ಸ್ವಲ್ಪ ಐಟಮ್ ತೊಗೊಳಿದ್ದೀವಿ. ಒಂದು ಆಸ್ಕೋ ಅಂತ ಇದೆ ಇಲ್ಲಿ ಫೇಮಸ್ ಎಲ್ಲ ಸ್ಟೇಷನರಿ ಅಲ್ಲಿ ಹೋಗಿ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಬರುವ ಬನ್ನಿ. ಹೂವೆಲ್ಲ ತೊಗೊಂಡ್ವಿ, ಇಲ್ಲಿ ಹೂವೆಲ್ಲ ಬಂದಿದ್ವಿ. ಮೋಡಾಗಿದೆ ಗೈಸ್, ಈಗ ಮಳೆ ಬರುವೆಲ್ಲ ಲಕ್ಷಣ ಇದೆ. ಮಳೆ ಬಂದಿಲ್ಲ ಪುಣ್ಯಕ್ಕೆ. ಸ್ವಲ್ಪ ತರಕಾರಿ ಎಲ್ಲ ತೊಗೊಳಿದ್ದೀವಿ, ತರಕಾರಿ ಹೋಗೋದು. ಇಲ್ಲಿ ಬೈಕ್ ಇಲ್ಲ ಗೈಸ್, ಬೈಕ್ ಯೂಸ್ ಮಾಡ್ತಿದ್ದೀನಿ, ನಿಮಗೆ ಕೇಳಿಸ್ತೀವಿ ಅಂತ ಅಂದ್ಕೊಟ್ಟಿದ್ದೀನಿ. ಬನ್ನಿ. ಸೊ ನಾವೀಗ ಶುಕ್ರವಾರ ಸಂತೆಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಅದಕ್ಕೆ ನಾವು ವೀಡಿಯೋದಲ್ಲಿ ತೋರಿಸಿದೆಯಲ್ಲ, ಅದೇ ಸಂತೆಗೆ. ನಾನು ಇವತ್ತು ಹೋಗ್ತಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಇಲ್ಲಿ ಹೂವು ಅದೆಲ್ಲ ಇಲ್ಲೇ ಐತೆ. ಅಪ್ಪ ಮಾತ್ರ ಹೋಗ್ತಾರಂತೆ, ಅದಕ್ಕೆ ನಾನು ಇಲ್ಲೇ ಇದ್ದೇನೆ. ಸೊ ಇಲ್ಲಿ ಮೂಡಬಿದ್ರೆದು ಮಾರಿಗುಡಿ ದೇವಸ್ಥಾನ ಇದೆಯಲ್ಲ ನೋಡಿ, ಇದು ಮೂಡಬಿದ್ರೆದು ಮಾರಿಗುಡಿ ದೇವಸ್ಥಾನ ಕಾಣ್ತಿಲ್ಲ, ಒಂದು ನಿಮಿಷ. ಇದೆ ಮೂಡಬಿದ್ರೆದು ಮಾರಿಗುಡಿ ದೇವಸ್ಥಾನ ಇದು. ಇಲ್ಲಿ ಎಲ್ಲ ಶುಕ್ರವಾರ ಸಂತೆ ಹೋಗಿಲ್ಲ, ಇಲ್ಲಿ ಇಲ್ಲೇ ಇದ್ದೀವಿ. ಹೂವೆಲ್ಲ ಇದೆ ಅದಕ್ಕೋಸ್ಕರ. ಇಲ್ಲಿ ಕೆಲಸ ಎಲ್ಲ ಆಗ್ತಿದೆ ಇಲ್ಲಿ ನೋಡಿ, ಲೈಟ್ ಎಲ್ಲ ಫಿಕ್ಸ್ ಆಯಿತು. ಸೊ ಫುಲ್ ಕೆಲಸ ಗೈಸ್. ಇಲ್ಲಿ ಮಾಮಿಯವರೆಲ್ಲ ಇದು ಬಾಜಿಲು ಮಾಡ್ತಿದ್ದಾರೆ. ಎಲ್ಲರೂ ಸೇರಿಕೊಂಡು ಸೇಮೆ ದಂಟೆ ಮಾಡುವಾಗ ನನ್ನ ಮಾಮಿ ಇಲ್ಲಿ ಬಾಜಿಲು ಮಾಡ್ತಿದ್ದಾರೆ. ನಮ್ಮ ಅಜ್ಜಿ ಇದು ಬಜ್ಜಿ ಕೂತಿದ್ದಾರೆ. ಹಾಗೆ ಮಾಮಿ ಒಳ್ಳೆ ಮಾದೇಶನೆಲ್ಲ ಕಾದು ಹೋಯ್ತು ಕುಚಲ್ ಬಿಡುದು ಬಿಡ್ತು ಗೈಸ್. ನಾನೀಗ ಇಲ್ಲಿ ಇದಕ್ಕೆ ಟೀಬ್ ಕಟ್ಲಿಕ್ಕೆ ಅಂತ ಬಂದೆ. ಇದಕ್ಕೆ ಇಲ್ಲಿಂದ ನಾನು ಮೇಲೆ ಇದರ ಚಾರಲ್ಲಿ ಕೂತಿದ್ದೇನೆ, ಇದು ಲೆಂಚಿಯಲ್ಲಿ. ಇಲ್ಲಿಂದ ಒಂದು ವ್ಯೂ ನೋಡಿ, ಗೈಸ್, ತೋಟದ್ದು ಸೂಪರ್ ಗೈಸ್, ಟಾಪ್ ವ್ಯೂ. ನಾನು ಇಲ್ಲಿ ಇದರಲ್ಲಿದ್ದೇನೆ, ತೆಂಗಿನ ಮರದ್ದು ಕೆಳಗೆ. ಹಾಗೆ ಮಳೆ ಬೀಳ್ತಿಲ್ಲ, ಆದರೆ ಮಳೆ ಬರ್ತುಂಟು ಗೈಸ್. ನೋಡಿ ಗೈಸ್ ಎಂಥ ವೆದರ್, ಸಾಕತ್ ಗೈಸ್ ಸಾಕತ್. ಇಲ್ಲಿ ಮೇಲೆ ನೋಡಿ ಬೆಟ್ಟ ಕಾಡು, ದಟ್ಟ ಕಾಡಲ್ಲಿ ಜೊತೆಯಲ್ಲಿ ಅಷ್ಟೇ ಬರೋದು ನನಗೆ. ಗೈಸ್ ಭಾರಿ ಜೋರು ಬರ್ಸ ಗೈಸ್, ಭಾರಿ ಜೋರು ಮಳೆ. ನಮ್ಮ ಮಳೆ ಕಾರಣದಿಂದಾಗಿ ನಮ್ಮ ಕೆಲಸ ಇಲ್ಲಿ ಅರ್ಧದಿಂದ ಬಾಕಿಯಾಗಿದೆ. ಇಲ್ಲಿ ಕೆಲಸ ನಡೀತಾ ಇದೆ ನೋಡಿ ಗೈಸ್. ಮಾಮಿ ಕ್ಯಾಬೇಜ್ ಮೂರ್ತಾ ಇದ್ದಾರೆ ಜಾತ್ರೆಗೆ. ಅಜ್ಜಿಯರುಗಳು ಒಂದಿದ್ದಾರೆ ಇಲ್ಲಿ. ಈಗ ಊಟ ಕೂತಿದ್ದು, ಲೇಟ್ ಆಯಿತು ಊಟಕ್ಕೆ. ಸೆಕೆ ಸುಸ್ತಾಗೋಯ್ತು ಎಲ್ಲ. ಈಗ ಊಟದ ಸರದಿ. ಎಲ್ಲ ಕೆಲಸ ಆಯಿತು ಎಲ್ಲ ನೋಡಿ. ಇದೆಲ್ಲ ಹೂ ಹಿಂಗಾರ ಎಲ್ಲ ಇದೆ. ಸೊ ನಮ್ಮದು ಕೆಲಸ ನಂಗೆ ಫುಲ್ ಸುಸ್ತಾಯ್ತು ಗೈಸ್. ನಾನು ಪರಿಸ್ಥಿತಿ ಎಲ್ಲ ನೋಡಬೇಡಿ, ಇದು ಮಾಡಬೇಡಿ.
ಫುಲ್ ಕೆಲಸ ಎಲ್ಲ ಇತ್ತು ನೋಡಿ. ಇಲ್ಲಿ ಸಹ ಇಲ್ಲಿ ಒಂದು ಇಲ್ಲಿ ಲೈಟ್ ಆಗಿದೆ, ಮತ್ತು ಅಲ್ಲಿ ಈ ವೈರ್ ಕಾಣ್ತಿದೆ ಅಲ್ಲ, ಅಲ್ಲಿ ನೋಡಿ ಹೇಳ್ದಿದ್ದು ಅದು ಆ ಕಡೆ ಹೋಗಿದೆ. ಅಲ್ಲಿಂದ ಹೋಗಿ ಅಲ್ಲಿ ಮೇಲೆ ಆಗ್ತದೆ. ಸೊ ಅದೆಲ್ಲ ಆಯಿತು. ಇನ್ನೂ ಏನಿಲ್ಲ, ಇನ್ನೂ ಸ್ವಲ್ಪ ಇದೆಲ್ಲ ಕ್ಲೀನ್ ಆಗಿದೆ. ಆಲ್ಮೋಸ್ಟ್ ಕೆಲಸ ಆಯಿತು. ಇನ್ನು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಇದೆ, ಅದನ್ನು ಕಂಪ್ಲೀಟ್ ಮಾಡಿ ಎಲ್ಲ ವೀಡಿಯೋ ಮಾಡುವ. ಎಲ್ಲ ಕೆಲಸ ಆಯಿತು ಗೈಸ್. ನೋಡಿ ಎಲ್ಲ ಟೇಬಲ್ ಎಲ್ಲ ಸೆಟ್ ಆಯಿತು ಗೈಸ್. ಸೆಟ್ ಆಯಿತು. ಫುಲ್ ಸುಸ್ತಾಯಿದೆ ಗೈಸ್. ಫುಲ್ ಸೆಟ್ ಆಯಿತು ಆಲ್ಮೋಸ್ಟ್ ಎಲ್ಲ. ನೋಡಿ ಇಲ್ಲಿ ಮತ್ತೆ ಚಾಗೆ ಬಜಿಲ್ ಮಾಡಿದ್ದಾರೆ. ಐಸ್ ನೋಡಿ ಇಲ್ಲಿ ಎಲ್ಲ ರೆಡಿಯಾಗಿದೆ. ಇವರು ಚಿಕ್ಕು ನಮ್ಮದು ಅದೇ ಇದೆ ಗೈಸ್. ಅದಕ್ಕೋಸ್ಕರ ಇಷ್ಟು ಎಲ್ಲ ಇದು ರೆಡಿ ಮಾಡಿದ್ದು ನೋಡಿ. ಎಲ್ಲ ಶೀಟ್ ಎಲ್ಲ ಆ ಕಡೆ ಮಳೆ ಭಯಂಕರ ಇದೆ ಇಲ್ಲಿ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ನಾನು ರೆಡಿ ಆಗುತ್ತೆ. ನಾನೀಗ ಮನೆಗೆ ಹೋಗಿ ಬರ್ತೇನೆ. ನಾನು ಮನೆ ಬಂದು ಫ್ರೆಶ್ ಎಲ್ಲ ಆದೆ. ನನಗೆ ಟೈಮ್ ಇಲ್ಲ, ಲೇಟ್ ಆಯಿತು. ಸೊ ಅದಕ್ಕಾಗಿ ಬಂದು ನೋಡಿದೆ ದೀಪೆಲ್ಲ ಇಟ್ಟೆ. ಸೊ ದೀಪೆಲ್ಲ ಇಟ್ಟು ನಾಯಿಗೆ ಊಟ ಎಲ್ಲ ಹಾಕಿ ಈಗ ವಾಪಸ್ ಹೊರಡ್ತಿದ್ದೇನೆ. ಲೇಟ್ ಆಯಿತು. 6 ಗಂಟೆಗೆ ಬರಲಿಕ್ಕೆ ಹೇಳಿದರು. ನಾನು ಈಗ ಹೊರಟೆ. ಮಳೆ ಬರ್ತಿತ್ತು ಗೈಸ್, ಈ ಮಳೆ ಗೈಸ್, ಇದು ಮಳೆ. ಸೊ ಓಕೆ ಗೈಸ್, ನಾನು ಇಲ್ಲಿಂದ ಹೊರಟೆ. ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ಮಾಡ್ತೇನೆ. ಸೊ ಗೈಸ್ ಈಗ ಎಲ್ಲ ರೆಡಿ ಆಯಿತು ಆಲ್ಮೋಸ್ಟ್. ಈಗ ಬ್ಯಾಂಡ್ ಸೆಟ್ ಅವರೆಲ್ಲ ಬಂದಿದ್ದಾರೆ. ಸೊ ಈಗ ಅವರು ಇನ್ನೂ ದರ್ಶನಗೆ ಯಾರೆಲ್ಲ ಮಾಡ್ತಾರೆ ಅವರು ಇನ್ನು ಬರಲಿಕ್ಕೆ ಬಾಕಿ ಇದೆ. ಸೊ ನಾವೇ ಫ್ರೆಶ್ ಆಗಿ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ನೋಡಿ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಪುಂಡಿ ಬೇಯಿಸಿದ್ದೇನೆ ಗೈಸ್, ಆಲ್ಮೋಸ್ಟ್ ರೆಡಿ. ಮತ್ತೆ ಸ್ವಲ್ಪ ಬೇಗ ಬರಬೇಕು ಮಾರ. ನೀವೇನಂದ್ರೆ ಲೇಟ್ ಬರೋದು. ಬೇಗ ಬಂದು ಎಂತ ಮಾಡಿದೆ, ಬೇಗ ಒಂದು ಕೆಲಸ ಇತ್ತು. ಮ್ಯಾನೇಜ್ಮೆಂಟ್ ಎಲ್ಲ ನೀವೇ, ಹಾಗೆ ನಾವಾದರೆ ಎಲ್ಲ ಬರಬೇಕು, ಇಲ್ಲಿ ಸಪೋರ್ಟ್ ಮಾಡೋದು ಅಷ್ಟೇ. ಹೌದಾ? ಹಾಗೆ ಅಷ್ಟೇ. ಸುಲುಲುಲು ದೆಂಜಿ ನೋಡ್ತಿದ್ದೇನೆ. ಇವರು ನಮ್ಮ ದನಿ. ಹೇಳಿ ನಮಸ್ತೆ ಹೇಳಿ ಮಾರೆ. ಹಾಗೆ ಇಲ್ಲಿ ನಮ್ಮ ಸಚ್ಚನ್ನ ಇದ್ದಾರೆ, ಅವರ ಹತ್ರ ಸ್ವಲ್ಪ ಮಾತಾಡೋ. ಮೊನ್ನೆ ಯಾಕೆ ಭೂತಲೆಗೆ ಬಂದಿಲ್ಲ ನೀವು? ಭೂತಲೆಗೆ ನಮಗೆ ಫುಲ್ ಡ್ಯೂಟಿ, ನೈಟ್ ಡ್ಯೂಟಿ ಇತ್ತು. ಹೌದಾ? 2 days ಡ್ಯೂಟಿ ಫುಲ್. ಹಾಗೆ ಮಾಮಿ ಮೊನ್ನೆ ಭಯಂಕರ ನಿಮ್ದು ದೋಸೆ ಫುಲ್ ವೈರಲ್ ಆಗಿದೆ. ನಿಮ್ದು ರೊಟ್ಟಿ ಅದೇ ಲೈವ್. ಮತ್ತೆ ಇವರು ಇನ್ನೊಂದು ಮಾಮಿ ನಮ್ದು ಕೊಂಪದವದು ಬಿಗ್ ಡ್ಯಾಡಿ ಹಾಗೆ. ಇವ್ರು ನೋಡಿ, ಇವರು ನನ್ನ ಅಜ್ಜಿ. ಅಯ್ಯೇ ನಾಚಿಕೆ ಹಾಕುನು ಮೇರೆಗೆ. ಕೈ ಮಗ್ಲಿಕ್ಕೆಲ್ಲ ಹೋಗಿದೆ ಅನ್ನೋದಿದೆ ಬಲ ಪೋಯ್ ಮೇರೆ. ಸೊ ಬನ್ನಿ ಅಲ್ಲಿ ಹೋಗುವ. ಸೊ ನೋಡಿ ಅದು ದಾರಿ ಹೇಗಿದೆ ಅಂತ. ಸೊ ಲಾಸ್ಟ್ ಟೈಮ್ ನೀವು ನೋಡಿರ್ಬೇಕು ಅದು. ಸೊ ಅದೇ ದಾರಿಯಲ್ಲಿ ನಾವು ಈಗ ಹೋಗೋದು. ಅಲ್ಲೊಂದು ದೀಪ ಇಡ್ಲಿಕ್ಕೆ ಹೋಗಿದ್ದಾರೆ ಅಷ್ಟೇ. ಮತ್ತೆ ಅಲ್ಲಿಂದ ಇವತ್ತು ಮತ್ತೆ ಅಲ್ಲಿಂದ ಮೇಲೆ ನಾನು ಆಗ ಲೈಟ್ ಹಾಕ್ಲಿಕ್ಕೆಲ್ಲ ಹೋಗಿದ್ದಲ್ಲ, ನಿಮಗೆ ತೋರಿಸಿದ್ದಲ್ಲ. ಅಲ್ಲಿ ಪಂಜುರ್ಲಿಗಳಿಗದ್ದು ಕಲ್ಲಿ ಇದಿದೆ. ಸೊ ಅಲ್ಲಿಂದ ಇವತ್ತು ಬಂಡಾರ ತರಬೇಕು ಇಲ್ಲಿ ಮನೆಗೆ. ಸೊ ಈಗ ಇಲ್ಲಿ ಕೈ ಮುಗಿಲಿಗೆ ಬಂದಿದ್ದಾರೆ. ಸೊ ಬನ್ನಿ ಇಲ್ಲಿ ಹೋಗುವ. ಚಾಮುಂಡಿಗಳಿಗದ್ದು ಇಲ್ಲಿದೆ. ಸೊ ಇಲ್ಲಿ ಕೈ ಮುಗಿದು ದೀಪ ಇಟ್ಟು ಮತ್ತೆ ಅಲ್ಲಿ ಹೋಗೋದು. ಅಲ್ಲಿಂದ ಬಂಡಾರ ತರಲಿಕ್ಕಿದೆ. ಸೊ ಬನ್ನಿ ಗೈಸ್ ಹೋಗುವ. ನೋಡಿ ಇಲ್ಲಿ ನೋಡಿ, ಇಲ್ಲಿಗೆ ಈಗ ಎಲ್ಲ ದೀಪ ಇಡ್ತಿದ್ದಾರೆ ಇಲ್ಲಿ.
ಗೈಸ್ ದರ್ಶನ ಮುಗಿತು ಗೈಸ್. ಈಗ ಊಟ ಎಲ್ಲ ಊಟಕ್ಕೆ ಅರೇಂಜ್ ಮಾಡ್ತಿದ್ದಾರೆ. ಸೊ ಅದನ್ನು ವಿಡಿಯೋ ಮಾಡಲಿಕ್ಕಿಲ್ಲ ಸ್ವಲ್ಪ ಇದು, ಅದಕ್ಕಾಗಿ ವಿಡಿಯೋ ಮಾಡಿಲ್ಲ. ಈಗ ಊಟ ಎಲ್ಲ ರೆಡಿ ಆಗ್ತದೆ. ಊಟ ಆಗ್ತಿದೆ ಗೈಸ್. ಹಾಂ, ಊಟದ ಸಮಯ ನಮ್ಮದು. ಸ್ವಲ್ಪ ಕ್ಲೀನ್ ಆಗಿದೆ. ಹಾಂ ಗೈಸ್, ನಮ್ದು ಈಗ ಊಟ ಸಮಯ. ಇಲ್ಲಿ ನಮ್ಮ ಅಣ್ಣರಿದ್ದಾರೆ. ಅಣ್ಣರೇ, ನಿಮ್ಮದು ಇದೆ ಚಿಕ್ಕದಾಗಿದೆಯಲ್ವ? ದೊಡ್ಡದಾಯ್ತಾ? ನಮ್ಮ ಇಲ್ಲಿ ಬಳಸುವವರು ಈಗ ಆಶಾ ಕಾರ್ಯಕರ್ತರು ಬಡಿಸ್ತಿದ್ದಾರೆ. ಆಶಾ ಕಾರ್ಯಕರ್ತರ ಒಂಚೂರು ಎಂಕಿ 20% ಮಾತ್ರ ಮಾಡ್ಬೇಕು. ಇನ್ನೊಂದು 4 ಸಲ ಬರೋಡಿ. ನುಪ್ಪು ಕಮ್ಮಿ ಅಂಡಿ ಒಂಚೂರು ಚೂರು. ಯಾವ ಈಗ ಇದು ಬರ್ಚ. ಈಗ ಸಾಂಬಾರು. ಇವರು ನಮ್ಮ ಮಾಮಿಯವರು. 80% ಬಾಕಿ. ನನ್ನ ತಮ್ಮನದಾಯ್ತು ಗೈಸ್. ವಿಡಿಯೋ ಇಲ್ಲೇ ಮಾಡ್ತಿದ್ದೀನಿ. ಸೊ ಹೇಗಿತ್ತು ಅಂತ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಲ್ಲೇ ಮಾಡ್ತಿದ್ದೀನಿ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್ ಅಂಡ್ ಬೈ ಬೈ. ಸಿ ಯು ಸೂನ್.